ರೋಚಕ ಘಟ್ಟ ತಲುಪಿದ ರಾಜ್ಯಸಭೆ ರಣಾಂಗಣದಲ್ಲಿ ಹೇಗಿದೆ ಮೂರೂ ಪಕ್ಷಗಳ ಲೆಕ್ಕಾಚಾರ? ಜ್ಞಾನವಾಪಿ ಮಸೀದಿ ಸರ್ವೆ ವಿಡಿಯೋದಲ್ಲಿ ಬಯಲಾದ ರಹಸ್ಯವೇನು? ಕೈ ಮಿಲಾಯಿಸುವ ಹಂತ ತಲುಪಿದ್ದು ಹೇಗೆ? ಹನುಮ ಜನ್ಮಸ್ಥಳ ಶೋಧ. ಬೆಂಗಳೂರಿನಲ್ಲಿ ಮತ್ತೊಂದು ಫ್ಯಾಟ್ ಬರ್ನಿಂಗ್ ದುರಂತ ನಡೆದಿದ್ದು ಹೇಗೆ? ರಾಜ್ಯಸಭೆ ರಣಾಂಗಣದಲ್ಲಿ ರಣರೋಚಕ ಮೆಗಾ ಟ್ವಿಸ್ಟ್ ಸಿಕ್ಕಿದ್ದು ಹೇಗೆ? ಸಿದ್ದರಾಮಯ್ಯ ದಾಳಕ್ಕೆ ದಳಪತಿಗಳ ಪ್ರತಿದಾಳ ಎಂಥದ್ದು? ಎಲ್ಲ ಗೊತ್ತಿದ್ದೇ ಮೊದಲೇ ಮಾಸ್ಟರ್ ಪ್ಲಾನ್ ಮಾಡಿದ್ರಾ ಸಿದ್ದು? ನೋಡೋಣ ರಾಜ್ಯಸಭೆ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯಸಭಾ ಚುನಾವಣೆ ಕ್ಷಣಕ್ಕೂ ರಂಗೇರ್ತಾ ಇದ್ದು 4 ಸ್ಥಾನಗಳಿಗೆ ಭಾರಿ ಪೈಪೋಟಿ ನಡೀತಾ ಇದೆ. ವಿಧಾನಸಭೆಯಿಂದ ರಾಜ್ಯಸಭೆಗೆ ರಾಜ್ಯದಿಂದ 4 ಆಯ್ಕೆಯಾಗಲಿದ್ದು 6 ಜನರು ಅಖಾಡಕ್ಕೆ ಇಳಿದಿದ್ದಾರೆ. ಬಿಜೆಪಿಯಿಂದ ನಿರ್ಮಲಾ ಸೀತಾರಾಮನ್, ಜಗ್ಗೇಶ್, ಲೆಹರ್ ಸಿಂಗ್, ಕಾಂಗ್ರೆಸ್ನಿಂದ ಜೈರಾಮ್ ರಮೇಶ್, ಮನ್ಸೂರ್ ಖಾನ್, ಜೆಡಿಎಸ್ನಿಂದ ಕುಪೇಂದ್ರ ರೆಡ್ಡಿ ಕಣದಲ್ಲಿದ್ದಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ಜೆಡಿಎಸ್ ತಾನೇ ತೋಡಿದ ಖೆಡ್ಡಾಗೆ ಬಿದ್ದಿದೆ. ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ಗೆ ದಳಪತಿಗಳು ದಂಗಾಗಿ ಹೋಗಿದ್ದಾರೆ. ಅಲ್ಪಸಂಖ್ಯಾತ ಅಸ್ತ್ರ ಹೂಡಿದವರಿಗೆ ಸಿದ್ದರಾಮಯ್ಯ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತಾ ಇದೆ ಅಂತ ಸಿಎಂ ಇಬ್ರಾಹಿಂ ಹೇಳಿದ್ರು. ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಮಣೆ ಹಾಕ್ತಿಲ್ಲ ಅಂತ ಜೆಡಿಎಸ್ ಆರೋಪ ಮಾಡಿತ್ತು. ಆದರೆ ಮನ್ಸೂರ್ ಖಾನ್ಗೆ ಟಿಕೆಟ್ ನೀಡುವ ಮೂಲಕ ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತಾ ಇಲ್ಲವೆಂದು ಕಾಂಗ್ರೆಸ್ ಸಂದೇಶ ನೀಡಿದೆ. ಈ ಮೂಲಕ ರೆಹಮಾನ್ ಖಾನ್ರನ್ನು ಸಮಾಧಾನಪಡಿಸಿದ್ದಾರೆ. ಮೇಲ್ಮನೆ ಅಖಾಡದಲ್ಲಿ ಕಾಂಗ್ರೆಸ್ ವಿರುದ್ಧವೇ ಜೆಡಿಎಸ್ ಬಾಣ ತಿರುಗಿಸಿದೆ. ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಸುವ ವೇಳೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹಾಜರಿದ್ದರು. ಈ ವೇಳೆ ಮಾತನಾಡಿದಂತ ಅವರು ಕಾಂಗ್ರೆಸ್ 2ನೇ ಅಭ್ಯರ್ಥಿ ಹಾಕಿದಕ್ಕೆ ಎಚ್ಡಿ ರೇವಣ್ಣ ಗರಂ ಆದ್ರು. ಕೋಮುವಾದಿ ಪಕ್ಷಗಳನ್ನ ದೂರ ಇಡಬೇಕು ಅಂತ ಈ ಹಿಂದೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ವಿ. ಆದ್ರೀಗ ಅವರು ಅಭ್ಯರ್ಥಿ ಹಾಕಿದ್ದಾರೆ, ಏನ್ ಮಾಡ್ತಾರೆ ಅಂತ ನೋಡೋಣ ಅಂತ ಹೇಳಿದ್ರು. ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೊಸ ಬಾಂಬ್ ಸಿಡಿಸಿದ್ದು ಸೋನಿಯಾ ಗಾಂಧಿ ಜೊತೆಗೆ ಡೀಲ್ ಕುದುರಿಸಿದ್ದಾರೆ ಅಂತ ಹೇಳಲಾಗಿದೆ. ಕಾಂಗ್ರೆಸ್ ಸಮ್ಮತಿ ಮೇಲೆಯೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದೇವೆ ಅಂತ ರೇವಣ್ಣ ಹೇಳಿದ್ದಾರೆ. ಸೋನಿಯಾ ಗಾಂಧಿ ಜೊತೆ ದೇವೇಗೌಡರು, ಕೆಸಿ ವೇಣುಗೋಪಾಲ್ ಜೊತೆ ಕುಮಾರಸ್ವಾಮಿ ಚರ್ಚೆ ನಡೆಸಿದ್ದಾರೆ. ಅವರ ಒಪ್ಪಿಗೆಯನ್ನು ಪಡೆದು ನಾವು ಅಭ್ಯರ್ಥಿ ಹಾಕಿದ್ದೇವೆ. ಈಗ ಏಕಾಏಕಿ ಕಾಂಗ್ರೆಸ್ನವರು 2ನೇ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದಾರೆ. ಆದರೆ ನಾವು ಗೆಲ್ತೇವೆ ಅಂತ ರೇವಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಒಪ್ಪಿಗೆಯನ್ನು ಪಡೆದು ನಾವು ಅಭ್ಯರ್ಥಿ ಹಾಕಿದ್ದು ಅಂತ ಟಿವಿ9ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಸೋನಿಯಾ ಗಾಂಧಿ ಜೊತೆಗೆ ಎಚ್ಡಿಡಿ, ಆರ್ವಿ ದೇಶಪಾಂಡೆ, ಖರ್ಗೆ ಜೊತೆಗೆ ಕುಪೇಂದ್ರ ರೆಡ್ಡಿ ಚರ್ಚೆ ನಡೆಸಿದ್ರು. ಆದ್ರೀಗ ಸೋಲ್ತೇವೆ ಅಂತ ಗೊತ್ತಿದ್ರು 2ನೇ ಅಭ್ಯರ್ಥಿಯಾಗಿ ಮುಸ್ಲಿಂ ಅಭ್ಯರ್ಥಿಯನ್ನು ಹಾಕಿದ್ದಾರೆ ಅಂತ ಟಿವಿ9ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಮತ್ತು ಬಿಜೆಪಿ ನಡುವೆ ಒಳ ಒಪ್ಪಂದ ನಡೆದಿದೆ ಅಂತ ಸಿದ್ದರಾಮಯ್ಯ ವಿರುದ್ಧ ಸಿಎಂ ಇಬ್ರಾಹಿಂ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸ್ಥಳೀಯ ನಾಯಕರಿಂದ ಕೊನೆ ಕ್ಷಣದಲ್ಲಿ ಗೇಮ್ ಚೇಂಜ್ ನಡೆದಿದೆ. ಇದು ಮುಸ್ಲಿಂ ಸಮುದಾಯಕ್ಕೆ ಮಾಡಿರುವಂತಹ ಅಪಮಾನ. ಬಿಜೆಪಿಯನ್ನು ಗೆಲ್ಲಿಸುವುದಕ್ಕೆ 2ನೇ ಅಭ್ಯರ್ಥಿ ಹಾಕಿದ್ದಾರೆ. ಲೆಹರ್ ಸಿಂಗ್ ಬಿಎಸ್ವೈ ಬೆಂಬಲಿತ ಅಭ್ಯರ್ಥಿಯಾಗಿದ್ದಾರೆ. ಬಿಎಸ್ವೈ ಸಿಎಂ ಆಗುವುದಕ್ಕೆ ಲೆಹರ್ ಸಿಂಗ್ ಸಹಾಯ ಮಾಡಿದ್ರು. ಹೀಗಾಗಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲು ಕಾಂಗ್ರೆಸ್ ಸಹಾಯ ಮಾಡುತ್ತಿದೆ ಅಂತ ಸಿಎಂ ಇಬ್ರಾಹಿಂ ಆರೋಪ ಮಾಡಿದ್ರು. ಜೆಡಿಎಸ್ಗೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಹರಿಪ್ರಸಾದ್ ಟಾಂಗ್ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮಾತಿಗೆ ತಪ್ಪಿದ್ದಾರೆ ಎಂಬ ರೇವಣ್ಣ ಹೇಳಿಕೆಗೆ ತಿರುಗೇಟು ನೀಡಿದ್ದು, ಆ ರೀತಿ ಯಾವುದಾದ್ರೂ ಅಗ್ರಿಮೆಂಟ್ ಇದ್ರೆ ತೋರಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ಜಾತ್ಯತೀತ ತತ್ವದ ಮೇಲೆ ಈ ಹಿಂದೆ ದೇವೇಗೌಡರ ವಿರುದ್ಧ ನಾವು ಅಭ್ಯರ್ಥಿ ಹಾಕಿರಲಿಲ್ಲ. ಈಗ ನಮಗೆ ಶಕ್ತಿ ಬೇಕಿದೆ, ನಮ್ಮ ಅಭ್ಯರ್ಥಿಯನ್ನು ಬೆಂಬಲಿಸಲಿ. ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇದ್ರೆ ಮತ ಹಾಕಲಿ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಕಡಿಮೆ ಸಂಖ್ಯಾಬಲವಿರುವ ಪಕ್ಷದವರೇ ಅಭ್ಯರ್ಥಿ ಹಾಕಿದ್ದಾರೆ. ಹೀಗಾಗಿ ನಾವು ಅಭ್ಯರ್ಥಿಯನ್ನು ಹಾಕಿದ್ದೇವೆ ಅಂತ 3ನೇ ಅಭ್ಯರ್ಥಿ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತ ಅವರು, ನಮ್ಮ ರಣತಂತ್ರ ಏನೆಂಬುದು ಬಹಿರಂಗಪಡಿಸಲು ಆಗೋದಿಲ್ಲ. ಮತದಾನದ ಬಳಿಕ ಹೇಗೆ ರಣತಂತ್ರ ಮಾಡಿದ್ದೆವು ಅಂತ ಹೇಳ್ತೀವಿ. ನಮ್ಮ 3ನೇ ಅಭ್ಯರ್ಥಿ ಕೂಡ ಗೆಲ್ತಾರೆ ಎಂಬ ವಿಶ್ವಾಸವಿದೆ ಅಂತ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಷ್ಟ್ರೀಯ ನಾಯಕರು ಮತ್ತು ಸಿಎಂ ಯೋಚನೆ ಮಾಡಿ ಅಭ್ಯರ್ಥಿ ಹಾಕಿದ್ದಾರೆ. ಹೀಗಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಏನೇನ್ ಕಸರತ್ತು ಮಾಡಬೇಕೋ ಅದನ್ನೆಲ್ಲ ಮಾಡ್ತೇವೆ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಯಾರು ಯಾರಿಗೆ ಬೆಂಬಲ ಕೊಡ್ತಾರೆ ಎಂಬುದು ಗೊತ್ತಾಗುತ್ತೆ. ಈಗ ರಾಜಕೀಯ ಚದುರಂಗದಾಟ ಶುರುವಾಗಿದೆ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ರಾಜ್ಯಸಭಾ ಅಖಾಡದಲ್ಲಿ ಹೇಗಿದೆ ನಂಬರ್ ಗೇಮ್? ಬಿಜೆಪಿಯ 3 ಅಭ್ಯರ್ಥಿಗಳನ್ನ ಗೆಲ್ಲಿಸೋ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದು ಯಾರು? ಕಾಂಗ್ರೆಸ್ ನಾಯಕರ ಪ್ರತಿಷ್ಠೆಗೆ ಕಾರಣವಾಯ್ತಾ ಎಲೆಕ್ಷನ್? ನೋಡೋಣ ಮೇಲ್ಮನೆ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜ್ಯಸಭಾ ಚುನಾವಣೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದ್ದು, ಮೊದಲು ಅವಿರೋಧ ಆಯ್ಕೆಯಾಗುವ ವಾತಾವರಣ ಇದ್ದ ಅಖಾಡದಲ್ಲಿ ಇದೀಗ ಲೆಕ್ಕಾಚಾರ ಕೂಡ ಜೋರಾಗಿದೆ. ಈ ಮೊದಲು ಬಿಜೆಪಿ ಇಬ್ಬರು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಗೆಲ್ಲುವ ವಿಶ್ವಾಸವನ್ನು ಹೊಂದಿತ್ತು. ಕಾಂಗ್ರೆಸ್ಗೆ ಒಬ್ಬ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳುವುದು ಸುಲಭವಾಗಿತ್ತು. ಜೆಡಿಎಸ್ ಕೊಂಚ ಶ್ರಮ ಹಾಕಿದ್ರೆ ಅಥವಾ ಕಾಂಗ್ರೆಸ್ ಅಥವಾ ಬಿಜೆಪಿಯ ಕೃಪಾ ಕಟಾಕ್ಷವಿದ್ರೆ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವುದು ಸುಲಭವಾಗಿತ್ತು. ಆದರೆ ಇದೀಗ ಇಡೀ ಲೆಕ್ಕಾಚಾರವೇ ತಲೆ ಕೆಳಗಾಗಿ ಹೋಗಿದೆ. ರಾಜ್ಯದಲ್ಲಿ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದ್ದು, ಬಿಜೆಪಿಯಲ್ಲಿ ಒಟ್ಟು 120 ಶಾಸಕರಿದ್ದಾರೆ. ಪಕ್ಷೇತರ ಶಾಸಕ ಎಚ್ ನಾಗೇಶ್ ಮತ್ತು ಬಿಎಸ್ಪಿಯ ಮಹೇಶ್ ಬಿಜೆಪಿಗೆ ಬೆಂಬಲ ನೀಡುತ್ತಿದ್ದಾರೆ. ಹೀಗಾಗಿ ಬಿಜೆಪಿಗೆ ಒಟ್ಟು 122 ಶಾಸಕರ ಬಲವಿದೆ. ಇದರಿಂದಾಗಿ ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳ ಗೆಲುವು ಸುಲಭವಾಗಿರಲಿದೆ. ಒಬ್ಬ ಅಭ್ಯರ್ಥಿ ಗೆಲ್ಲಲು ಮ್ಯಾಜಿಕ್ ನಂಬರ್ 45 ಆಗಿದ್ದು, 90 ಮತಗಳ ಮೂಲಕ ಬಿಜೆಪಿಯ ನಿರ್ಮಲಾ ಸೀತಾರಾಮನ್ ಹಾಗೂ ನಟ ಜಗ್ಗೇಶ್ ಗೆಲುವು ಖಚಿತವಾಗಿದೆ. ಇನ್ನು 32 ಮತಗಳು ಬಿಜೆಪಿ ಬಳಿ ಬಾಕಿ ಉಳಿಯಲಿದೆ. ಕಾಂಗ್ರೆಸ್ನ ನಂಬರ್ ಗೇಮ್ ಹೇಗಿದೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ನ ಒಟ್ಟು 69 ಶಾಸಕರನ್ನ ಹೊಂದಿದ್ದು, ಪಕ್ಷೇತರ ಶಾಸಕ ಶರತ್ ಬಚ್ಚೇಗೌಡ ಬೆಂಬಲದಿಂದಾಗಿ ಕಾಂಗ್ರೆಸ್ ಬಳಿ ಒಟ್ಟು 70 ಮತಗಳಿದೆ. 45 ಮತಗಳ ಮೂಲಕ ಕಾಂಗ್ರೆಸ್ ಮೊದಲ ಅಭ್ಯರ್ಥಿ ಜೈರಾಮ್ ರಮೇಶ್ ಗೆಲ್ಲುವುದು ನಿಶ್ಚಿತವಾಗಿದೆ. 70 ಮತಗಳಲ್ಲಿ 45 ಮತಗಳ ಚಲಾವಣೆ ಬಳಿಕ ಕಾಂಗ್ರೆಸ್ ಬಳಿ ಉಳಿಯುವುದು ಕೇವಲ 25 ಮತಗಳು ಮಾತ್ರ. ಹೀಗಿದ್ರೂ ಎರಡನೇ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಕಾಂಗ್ರೆಸ್ ಅಥವಾ ಬಿಜೆಪಿ ಬೆಂಬಲ ಅನಿವಾರ್ಯವಾಗಿದೆ. ಜೆಡಿಎಸ್ ಶಾಸಕರ ಸಂಖ್ಯೆ ಕೇವಲ 32. ಹೀಗಾಗಿ ಜೆಡಿಎಸ್ನ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲ್ಲಬೇಕಾದ್ರೆ ಸ್ವಪಕ್ಷ ಶಾಸಕರ 32 ಮತಗಳು ಸಾಕಾಗುವುದಿಲ್ಲ. ಹೆಚ್ಚುವರಿಯಾಗಿ 13 ಮತಗಳ ಕೊರತೆ ಉಂಟಾಗುತ್ತೆ. ಇನ್ನು ಜೆಡಿಎಸ್ನ 4 ರಿಂದ 5 ಶಾಸಕರು ಸ್ವಪಕ್ಷಕ್ಕೆ ಕೈಕೊಟ್ಟು ಅಡ್ಡ ಮತದಾನ ಮಾಡೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಜೆಡಿಎಸ್ನ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕಂದ್ರೆ ಬೇರೆ ಪಕ್ಷದಿಂದ ಕನಿಷ್ಠ 18 ಶಾಸಕರು ಬೆಂಬಲಿಸಬೇಕಾಗಿದೆ. ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವ ವೇಳೆ ಮಾಜಿ ಸಿಎಂ ಬಿಎಸ್ವೈ ಹಾಜರಿದ್ದರು. ಬಳಿಕ ಮಾತನಾಡಿದಂತ ಅವರು, ನಮ್ಮೆಲ್ಲರ ಭಾವನೆಗೆ ಗೌರವ ಕೊಟ್ಟು ನಿರ್ಮಲಾ ಸೀತಾರಾಮನ್ ಅವರಿಗೆ ವರಿಷ್ಠರು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರಧಾನಿ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದರು. ಅಲ್ಲದೆ ನಿರ್ಮಲಾ ಸೀತಾರಾಮನ್ ಹಾಗೂ ಜಗ್ಗೇಶ್ ಇಬ್ಬರು ಗೆಲ್ಲಲಿದ್ದಾರೆ. 3ನೇ ಅಭ್ಯರ್ಥಿಯಾಗಿ ಲೆಹರ್ ಸಿಂಗ್ ಕಣಕ್ಕಿಳಿಸಿದ್ದೇವೆ. ಅವರನ್ನು ಗೆಲ್ಲಿಸುವ ಪ್ರಯತ್ನ ಮಾಡ್ತಿದ್ದೇವೆ ಅಂತ ಮಾಜಿ ಸಿಎಂ ಬಿಎಸ್ವೈ ಹೇಳಿದರು. ಲೆಹರ್ ಸಿಂಗ್ ಗೆಲ್ಲಲು ಬೇಕಾದಂತಹ ಕಸರತ್ತನ್ನ ಮಾಡ್ತಾ ಇದ್ದೀವಿ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. 2ನೇ ಪ್ರಾಶಸ್ತ್ಯ ಮತ ನಮಗೆ ಹೆಚ್ಚಾಗಿದೆ. ಜೆಡಿಎಸ್ನವರು ಯಾರಿಗೆ ಬೆಂಬಲ ಸೂಚಿಸುತ್ತಾರೆ ಎನ್ನುವುದನ್ನು ನೋಡಬೇಕು. ಈಗಾಗಲೇ ಜೆಡಿಎಸ್ ಅಭ್ಯರ್ಥಿ ಕಾಂಗ್ರೆಸ್ ನಾಯಕರ ಮನೆ ಬಾಗಿಲು ತಟ್ಟಿದ್ದಾರೆ. ಈ ಹಿಂದೆ ಕೂಡ ಅಧಿಕಾರ ಕೊಟ್ಟು ಕೆಳಗಿಳಿಸಿದ್ದಾರೆ ಎನ್ನುವುದು ದೇವೇಗೌಡರಿಗೆ ಗೊತ್ತಿದೆ. ನಾನು ಈ ಬಗ್ಗೆ ಅರುಣ್ ಸಿಂಗ್ ಬಳಿ ಕೂಡ ಮಾತನಾಡಿದ್ದೀನಿ. ಗೆಲ್ಲಲು ಏನು ಕಾರ್ಯತಂತ್ರ ಮಾಡಬೇಕೋ ಅದನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಅಡ್ಡ ಮತಗಳಿಗೆ ಪ್ರಯತ್ನ ಮಾಡಲ್ಲ. ಆದ್ರೆ ಅಡ್ಡ ಮತಗಳು ಬೀಳುತ್ತೆ ಅಂತ ಕಾಣುತ್ತೆ. ಇದರಿಂದ ಯಾರಿಗೆ ನಷ್ಟ ಅಂತ ಜಗತ್ತಿಗೆ ಗೊತ್ತಾಗುತ್ತೆ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಕ್ರಾಸ್ ವೋಟಿಂಗ್ ಆಗೇ ಆಗ್ತೈತೇನೋ. ರಾಜ್ಯಸಭೆ ಚುನಾವಣೆಯಲ್ಲಿ ನಾನು ಗೆದ್ದೇ ಗೆಲ್ತೇನೆ ಅಂತ ಬಿಜೆಪಿ ಅಭ್ಯರ್ಥಿ ಲೆಹರ್ ಸಿಂಗ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ಅವರು, ನನಗೆ ಎಲ್ಲಾ ಪಕ್ಷಗಳಲ್ಲೂ ಸ್ನೇಹಿತರಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ನಲ್ಲಿರುವವರು ನನಗೆ ಮತ ಹಾಕ್ತಾರೆ ಅಂತ ರಾಜ್ಯಸಭೆಯ ಬಿಜೆಪಿ ಅಭ್ಯರ್ಥಿ ಲೆಹರ್ ಸಿಂಗ್ ಗೆಲ್ಲೋ ನಿರೀಕ್ಷೆ ಹೊರಹಾಕಿದ್ದಾರೆ. ರಾಜ್ಯಸಭಾ ಚುನಾವಣಾ ಅಖಾಡ ಕಾಂಗ್ರೆಸ್ಗೆ ಪ್ರತಿಷ್ಠೆ ಪ್ರಶ್ನೆಯಾಗಿದ್ದು, ನಾಯಕರ ಫೈಟ್ಗೂ ಕಾರಣವಾಗಿದೆ. ಪ್ರತಿ ಹಂತದಲ್ಲೂ ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಹಾವು ಏಣಿ ಆಟ ಏರ್ಪಟ್ಟು ಕಾಂಗ್ರೆಸ್ 2ನೇ ಅಭ್ಯರ್ಥಿ ಮನ್ಸೂರ್ ಖಾನ್ ಆಯ್ಕೆ ಬಗ್ಗೆ ಡಿಕೆಶಿಗೆ ಸಿದ್ದರಾಮಯ್ಯ ಸ್ಪಷ್ಟ ಸಂದೇಶ ರವಾನಿಸಿದ್ರು. ತನ್ನದೇ ಗೇಮ್ ಪ್ಲಾನ್ ಅಂತ ಸಿದ್ದರಾಮಯ್ಯ ತೋರಿಸಿದ್ದು, ಒಂದು ಹಂತದಲ್ಲಿ ಡಿಕೆಶಿ ಮೌನ ವಹಿಸಿದ್ರು ಅಂತಾನೆ ವಿಶ್ಲೇಷಿಸಲಾಗ್ತಿದೆ. ಸಿದ್ದರಾಮಯ್ಯ ಮುಂದೆ ಡಿಕೆಶಿ ಅನಿವಾರ್ಯವಾಗಿ ಸೈಲೆಂಟ್ ಆದ್ರ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿದೆ. 2ನೇ ಅಭ್ಯರ್ಥಿ ಕಣಕ್ಕಿಳಿಸುವ ಬಗ್ಗೆ ನಿನ್ನೆ ಕಾಂಗ್ರೆಸ್ ನಾಯಕರು ಸಭೆ ಸೇರಿದ್ರು. ಆಗ ನಾನೇ ಕಿಂಗ್ ಮೇಕರ್ ಅಂತ ಸಿದ್ದರಾಮಯ್ಯ ಪರೋಕ್ಷವಾಗಿ ಸಂದೇಶ ರವಾನಿಸಿದ್ದಾರೆ. ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಎದುರೇ ಡಿಕೆಶಿಗೆ ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಗೂ ಮುನ್ನ ನಡೆದಂತಹ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಸಿದ್ದರಾಮಯ್ಯ, ಖರ್ಗೆ, ಜೈರಾಮ್ ರಮೇಶ್ ಹಾಜರಿದ್ದರು. ಈ ವೇಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಸಭೆಗೆ ತಡವಾಗಿ ಆಗಮಿಸಿದ್ರು. ಕುವೆಂಪು ಹೆಡ್ಗೇವಾರ್ ಬಳಿಕ ಬಸವ ಬಡಿದಾಟ ಶುರುವಾಗಿದ್ದು ಯಾಕೆ? ಬಸವಣ್ಣರ ಕುರಿತ ಸಾಲು ನೋಡಿ ಎದೆಗೆ ಕಲ್ಲು ಹೊಡೆದಂತಾಯಿತು ಅಂತ ಹೇಳಿದ್ದು ಯಾರು?
ಪಠ್ಯದಲ್ಲಿ ಲೆಫ್ಟು ಬೇಡ ರೈಟು ಬೇಡ ಅಂತ ಯದುವೀರ್ ಹೇಳಿದ್ದು ಯಾಕೆ? ನೋಡೋಣ ಬಸವ ಬಡಿದಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಪಠ್ಯ ಪರಿಷ್ಕರಣೆ ಸಮರ ದಿನಕ್ಕೊಂದು ತಿರುವು ಪಡೆಯುತ್ತಿದ್ದು, ಹೆಡ್ಗೇವಾರ್ ರಾಷ್ಟ್ರಕವಿ ಕುವೆಂಪು ಬಳಿಕ ಜಗಜ್ಯೋತಿ ಬಸವೇಶ್ವರರ ಪಠ್ಯ ವಿವಾದ ಸೃಷ್ಟಿಸುವ ಸಾಧ್ಯತೆ ಇದೆ. 9ನೇ ತರಗತಿಯ ಸಮಾಜ ವಿಜ್ಞಾನ ವಿಭಾಗದ ಪಾಠ ವೈರಲ್ ಬಸವಣ್ಣನವರು ಉಪನಯನವಾದ ನಂತರ ಕೂಡಲ ಸಂಗಮಕ್ಕೆ ನಡೆದ್ರು. ಶೈವ ಗುರುಗಳ ಸಾನ್ನಿಧ್ಯದಲ್ಲಿ ಬಸವಣ್ಣನವರು ಲಿಂಗ ದೀಕ್ಷೆ ಪಡೆದ್ರು. ಬಸವಣ್ಣನವರು ವೀರಶೈವ ಲಿಂಗಾಯತ ಮತ ಅಭಿವೃದ್ಧಿಪಡಿಸಿದ್ರು ಅಂತ ಪಠ್ಯ ಪರಿಷ್ಕರಣೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಬಸವಣ್ಣನವರ ಪಠ್ಯ ವಿವಾದ ರೋಹಿತ್ ಚಕ್ರತೀರ್ಥ ವಿರುದ್ಧ ಆಕ್ರೋಶ ಭುಗಿಲೇಳುವಂತೆ ಮಾಡಿದೆ. ಉಪನಯನದ ನಂತರ ಶೈವ ಗುರುಗಳಿಂದ ಲಿಂಗ ದೀಕ್ಷೆ ಪಡೆದ್ರು ಅಂತ ಪಠ್ಯದಲ್ಲಿ ಸೇರಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಸದ್ಯ ವೈರಲ್ ಆಗಿರೋ ಪಠ್ಯದ ಫೋಟೋದಲ್ಲಿ ಈ ಬಗ್ಗೆ ಉಲ್ಲೇಖವಿದೆ. ಈ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಕಾರಣವಾಗ್ತಿದೆ. ಆದರೆ ಬಸವಣ್ಣನವರ ಯಾವುದೇ ಪಾಠವನ್ನ ನಾವು ಪರಿಷ್ಕರಣೆ ಮಾಡಿಲ್ಲ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಈಗಾಗಲೇ ತಿಳಿಸಿದ್ದಾರೆ. ಪಠ್ಯದಲ್ಲಿ ಕುವೆಂಪು ಬಳಿಕ ಬಸವಣ್ಣ ಅವರ ತತ್ವಕ್ಕೆ ಅಪಚಾರ ಮಾಡಿದ್ದು ಪಠ್ಯದಲ್ಲಿನ ಸಾಲನ್ನ ನೋಡಿ ಎದೆಗೆ ಕಲ್ಲು ಹೊಡೆದಂತಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಬಸವಣ್ಣನವರ ತತ್ವಕ್ಕೆ ಅಪಚಾರವಾಗುವ ಕೆಲಸ ಆಗಿದೆ. ದಯವಿಟ್ಟು ಸೈದ್ಧಾಂತಿಕ ವಿಚಾರಕ್ಕೆ ಕೈ ಹಾಕಬೇಡಿ. ಬಸವಣ್ಣ ಅವರ ತತ್ವ ಸಂದೇಶಗಳನ್ನ ಮಕ್ಕಳಿಗೆ ಬೋಧಿಸಬೇಕು. ಬಸವಣ್ಣನವರ ತತ್ವಗಳ ಬಗ್ಗೆ ದಾರಿ ತಪ್ಪಿಸೋ ಕೆಲಸ ಮಾಡಬೇಡಿ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಜಯಮೃತ್ಯುಂಜಯ ಸ್ವಾಮೀಜಿ ಅಸಮಾಧಾನ ಹೊರಹಾಕಿದ್ದಾರೆ. ಅಸಮಾನತೆ ವಿರುದ್ಧ ಬಸವಣ್ಣನವರ ಹೋರಾಟ ಜಗಜ್ಜಾಹೀರಾಗಿದೆ. ಬಸವಣ್ಣನವರ ತತ್ವ ಸಿದ್ಧಾಂತಕ್ಕೆ ಧಕ್ಕೆಯಾದ್ರೆ ಸಹಿಸೋದಿಲ್ಲ ಅಂತ ಸರ್ಕಾರಕ್ಕೆ ಶ್ರೀಗಳು ಎಚ್ಚರಿಸಿದ್ದಾರೆ. ಅಲ್ಲದೆ ಪುಸ್ತಕ ಬಿಡುಗಡೆಯಾಗೋ ಮುಂಚೆ ಲೋಪದೋಷ ಸರಿಪಡಿಸಿ ಎಂದು ಸಿಎಂಗೆ ಸಲಹೆ ನೀಡಿದ್ದಾರೆ. ಸರಿಪಡಿಸೋ ಪ್ರಯತ್ನ ಮಾಡಬೇಕು. ಬಸವಣ್ಣನವರ ಪಾಠದ ಬದಲಾವಣೆಗೆ ಸಾಣೇಹಳ್ಳಿ ತರಳಬಾಳು ಮಠದ ಡಾಕ್ಟರ್ ಪಂಡಿತಾರಾಧ್ಯ ಶ್ರೀಗಳು ಬೇಸರ ಹೊರಹಾಕಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಸಾಣೇಹಳ್ಳಿಯ ಮಠದ ಸ್ವಾಮೀಜಿಗಳು ಸಿಎಂಗೆ ಪತ್ರ ಬರೆದು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಪಠ್ಯಪುಸ್ತಕವನ್ನ ತಡೆಹಿಡಿದು ಸರಿಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ವೈದಿಕ ಧರ್ಮದಲ್ಲಿ ಬೇರೂರಿದ್ದ ಆಚರಣೆ ವಿರೋಧಿಸಿ ಸಮಾಜದಲ್ಲಿನ ಜಾತಿ ವ್ಯವಸ್ಥೆ ಮೌಢ್ಯಾಚರಣೆ ವಿರುದ್ಧ ಬಸವಣ್ಣನವರು ಹೋರಾಡಿದ್ರು. ಹೀಗಿದ್ರೂ ಮಹತ್ವದ ಅಂಶಗಳನ್ನ ತೆಗೆದು ಲಿಂಗಾಯತ ಧರ್ಮದ ಬಗ್ಗೆ ತಪ್ಪು ಅರ್ಥ ಬರುವಂತೆ ತಿರುಚಿದ್ದಾರೆ. ಹೀಗಾಗಿ ತಕ್ಷಣವೇ ಪಠ್ಯವನ್ನ ತಡೆಹಿಡಿಯಬೇಕು ಅಂತ ಶ್ರೀಗಳು ಆಗ್ರಹಿಸಿದ್ದಾರೆ. ಪಠ್ಯದಲ್ಲಿ ರಾಷ್ಟ್ರಕವಿ ಕುವೆಂಪುಗೆ ಅಪಮಾನ ಆರೋಪ ಸಂಬಂಧ ರಾಜ್ಯ ಸರ್ಕಾರಕ್ಕೆ ಆದಿಚುಂಚನಗಿರಿ ಶ್ರೀಗಳು ಪತ್ರ ಬರೆದಿದ್ರು. ಹೀಗಾಗಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸ್ವಾಮೀಜಿಗಳನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಶಾಖಾ ಮಠಕ್ಕೆ ಪಠ್ಯಪುಸ್ತಕ ನಿರ್ದೇಶನಾಲಯದ ಮಾದೇಗೌಡ ನೇತೃತ್ವದ ತಂಡ ಭೇಟಿ ನೀಡಿತ್ತು. ಪರಿಷ್ಕೃತ ಪುಸ್ತಕಗಳ ಸಮೇತ ಆಗಮಿಸಿದ್ದ ಅಧಿಕಾರಿಗಳು ಕುವೆಂಪು ಪಠ್ಯದ ಬಗ್ಗೆ ಸ್ಪಷ್ಟೀಕರಣ ನೀಡಿದೆ. ಶಿಕ್ಷಣ ಸಚಿವರ ಸೂಚನೆ ಮೇರೆಗೆ ಇಂದು ಅಧಿಕಾರಿಗಳು ಶ್ರೀಗಳನ್ನ ಭೇಟಿಯಾಗಿದ್ದಾರೆ. ಪಠ್ಯ ಪರಿಷ್ಕರಣೆ ವಿಚಾರದಲ್ಲಿ ಅನಗತ್ಯ ವಿವಾದ ಸೃಷ್ಟಿಸುತ್ತಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಪಠ್ಯಪುಸ್ತಕ ಸಮಿತಿಯವರು ಪರಿಷ್ಕರಣೆ ಮಾಡ್ತಿದ್ದಾರೆ. ಮಾಡ್ಲಿ, ಪರಿಷ್ಕರಣೆಯಾದ ಪಠ್ಯಪುಸ್ತಕವೇ ಇನ್ನೂ ಹೊರಗಡೆ ಬಂದಿಲ್ಲ. ಆದರೂ ಕೆಲವರು ಇದರಲ್ಲಿ ವಿವಾದ ಎಬ್ಬಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಪಠ್ಯದಲ್ಲಿ ಜಗಜ್ಯೋತಿ ಬಸವಣ್ಣನವರ ಕುರಿತು ವಿವಾದದ ಬಗ್ಗೆ ಮಾತನಾಡಿದ ಪ್ರಹ್ಲಾದ್ ಜೋಶಿ, ನಾನಿನ್ನೂ ಅದನ್ನ ಓದಿಲ್ಲ, ಪುಸ್ತಕ ಓದಿಕೊಂಡು ಮಾತನಾಡ್ತೇನೆ ಎಂದು ತಿಳಿಸಿದ್ರು. ಅದರ ಪುಸ್ತಕ ನೋಡಿದ ನಂತರ ಮಾತಾಡಿ. ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿಯನ್ನ ವಜಾಗೊಳಿಸಲು ಆಗ್ರಹಿಸುತ್ತಿರುವವರ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ನಮ್ಮ ಮಕ್ಕಳು ನಮ್ಮ ಚರಿತ್ರೆಯನ್ನ, ದೇಶದ ಇತಿಹಾಸವನ್ನ ಕಲಿಯಬೇಕು, ಇತಿಹಾಸದಲ್ಲಿ ಆಗಿರುವ ಲೋಪದೋಷಗಳನ್ನ ತಿಳಿದುಕೊಳ್ಳಬೇಕು ಅಂತ ಉಡುಪಿಯಲ್ಲಿ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಪಠ್ಯಪುಸ್ತಕ ಪರಿಷ್ಕರಣೆ ವಿಚಾರದಲ್ಲಿ ವ್ಯಕ್ತಿ ಅಥವಾ ಸಮಿತಿಯ ಬಗ್ಗೆ ನಾನು ಮಾತನಾಡಲ್ಲ. ವಿವಾದ ಇಲ್ಲದಂತಹ ವ್ಯಕ್ತಿಗಳನ್ನ ಸಮಿತಿಯಲ್ಲಿ ಜೋಡಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು ಎಂದು ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ನಮ್ಮ ಮಕ್ಕಳಿಗೆ ತಿಳಿಸುವಂತದಾಗಬೇಕು. ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ನಾಡದ್ರೋಹಿ ಅಂತ ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಆಕ್ರೋಶ ಹೊರಹಾಕಿದ್ದಾರೆ. ರೋಹಿತ್ ಚಕ್ರತೀರ್ಥ ಕೀಳು ಮನಸ್ಸಿನ ವ್ಯಕ್ತಿ. ಅಂತಹ ವ್ಯಕ್ತಿಯನ್ನ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಲು ನೇಮಿಸಿದ್ದಾರೆ. ಕೂಡಲೇ ಸಮಿತಿ ರದ್ದುಗೊಳಿಸಿ ರೋಹಿತ್ ಚಕ್ರತೀರ್ಥನನ್ನ ಬಂಧಿಸಬೇಕು. ಪಠ್ಯ ಪರಿಷ್ಕರಣೆಗೆ ಸಾಹಿತಿ ಚಿಂತಕರನ್ನ ನೇಮಿಸಬೇಕಿತ್ತು. ಅದು ಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡವನ್ನ ಹೀಯಾಳಿಸುವ, ನಾಡಿನ ಸಾಹಿತಿ ಕವಿಗಳನ್ನ ಹೀಯಾಳಿಸಿಕೊಂಡು ಬಂದವರ
ನೇಮಕ ಮಾಡಿದೆ ಅಂತ ನಾರಾಯಣಗೌಡ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಹಿಂದಿನ ಪಠ್ಯಕ್ರಮವನ್ನೇ ಮುಂದುವರಿಸದಿದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಕೈಕೈ ಮಿಲಾಯಿಸುವ ಹಂತ ತಲುಪಿದ್ದು ಹೇಗೆ? ಹನುಮ ಜನ್ಮಸ್ಥಳ ಶೋಧ. ಧರ್ಮ ಸಂಸದ್ನಲ್ಲಿ ಏನೆಲ್ಲ ಚರ್ಚೆ ನಡೆಯಿತು? ಮಹಾರಾಷ್ಟ್ರ ಆಂಧ್ರಪ್ರದೇಶ ಕಿರಿಕ್ ಬಗ್ಗೆ ಪ್ರಮೋದ್ ಮುತಾಲಿಕ್ ಹೇಳಿದ್ದೇನು? ನೋಡೋಣ ಹನುಮ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹನುಮ ಜನ್ಮಸ್ಥಳ ವಿವಾದದ ಬಗ್ಗೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೆದ ಸಭೆಯಲ್ಲಿ ಗೋವಿಂದಾನಂದ ಸ್ವಾಮೀಜಿ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದೆ. ಬೂಮ್ ಮೈಕ್ನಿಂದ ನಾಸಿಕ್ನ ಸುಧೀರ್ ದಾಸ್ ಅನ್ನೋ ಸಾಧು ಹಲ್ಲೆಗೆ ಯತ್ನಿಸಲು ಮುಂದಾದರು. ಈ ವೇಳೆ ಹನುಮ ಹುಟ್ಟಿನ ಚರ್ಚೆ ಕೈ ಮಿಲಾಯಿಸೋ ಹಂತಕ್ಕೆ ತಲುಪಿತ್ತು. ಹೀಗಾಗಿ ಸಭೆ ಗೊಂದಲದ ಗೂಡಾಗಿದ್ದರಿಂದ ಪೊಲೀಸರು ಎಲ್ಲಾ ಸ್ವಾಮೀಜಿಗಳನ್ನ ಹೊರಗೆ ಕಳುಹಿಸಿದ್ರು. ಧರ್ಮ ಸಂಸದ ಸಭೆ ಕೆಲಕಾಲ ಗೊಂದಲದ ಗೂಡಾಗಿತ್ತು. ಜಗದ್ಗುರು ಶಂಕರಾಚಾರ್ಯ ಕ್ಷಮೆ ಕೇಳಬೇಕು ಅಂತ ಏರು ಧ್ವನಿಯಲ್ಲಿ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿ ಆಗ್ರಹಿಸಿದ್ರು. ಹೀಗಾಗಿ ಸಭೆ ಅರ್ಧಕ್ಕೆ ಮೊಟಕುಗೊಂಡಿದ್ದು ಹಲವು ಸ್ವಾಮೀಜಿಗಳು ಸಭೆಯಿಂದ ಹೊರ ನಡೆದ್ರು. ಹನುಮನ ಹುಟ್ಟಿನ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬಾರದೆ ಸಭೆ ಮೊಟಕುಗೊಂಡಿದೆ. ಸಭೆಯಲ್ಲಿ ಗದ್ದಲ ಏರ್ಪಟ್ಟಿದ್ದರಿಂದ ಪೊಲೀಸರು ಸಂತರನ್ನ ಹೊರ ಕಳುಹಿಸಿದ್ರು. ಸಭೆಯಲ್ಲಿ ಗೊಂದಲ ಗೂಡಾಗುವುದಕ್ಕೂ ಮುನ್ನ ಹನುಮ ಜನ್ಮಸ್ಥಳ ವಿವಾದದ ಬಗ್ಗೆ ಚರ್ಚಿಸಲಾಯಿತು. ಬೆಳಗ್ಗೆಯಿಂದ ಸ್ವಾಮೀಜಿಗಳು, ಧಾರ್ಮಿಕ ಮುಖಂಡರು ಮಾತುಕತೆಯಲ್ಲಿ ತೊಡಗಿದ್ರು. ಈ ವೇಳೆ ಹನುಮನ ಜನ್ಮಸ್ಥಳ ಅಂಜನಾದ್ರಿ ಅಂತ ಕೆಲವರು ವಾದಿಸಿ ಈ ಕುರಿತು ಭಾರತ ಸರ್ಕಾರದ ಕೆಲ ದಾಖಲಾತಿಗಳಲ್ಲಿ ಉಲ್ಲೇಖವಾಗಿದೆ ಅಂತ ತಿಳಿಸಿದ್ರು. ಮತ್ತೆ ಕೆಲ ಸ್ವಾಮೀಜಿಗಳು ತ್ರಯಂಬಕೇಶ್ವರನ ಆಂಜನೇಯರಿಗೆ ಹನುಮಾನ ಜನ್ಮಸ್ಥಳ, ಅಲ್ಲಿಯೇ ಮಾರುತಿ ತನ್ನ ಬಾಲ್ಯವನ್ನು ಕಳೆದಿದ್ದಾನೆ ಅಂತ ತಮ್ಮ ವಾದ ಮಂಡಿಸಿದ್ದಾರೆ. ನಾಸಿಕ್ನಲ್ಲಿ ನಡೆದ ಧರ್ಮ ಸಂಸದ ಸಭೆಯಲ್ಲಿ ಹನುಮನ ಹುಟ್ಟಿನ ವಿವಾದ ಇತ್ಯರ್ಥವಾಗದೆ ಮೊಟಕುಗೊಂಡಿದೆ. ಸಭೆಯಲ್ಲಿ ಹನುಮ ಜನ್ಮಸ್ಥಳಕ್ಕಾಗಿ ಸ್ವಾಮೀಜಿಗಳ ಮಧ್ಯೆ ಜಟಾಪಟಿ ತೀವ್ರಗೊಂಡಿತ್ತು. ಹನುಮ ಹುಟ್ಟಿದ್ದು ನಮ್ಮ ರಾಜ್ಯದಲ್ಲಿ ಎಂದು ಆಂಧ್ರಪ್ರದೇಶ ವಾದ ಮುಂದಿಡ್ತು. ಇನ್ನು ವಾಯುಪುತ್ರನ ಜನ್ಮ ನಮ್ಮಲ್ಲಿ ಅಂತ ಮಹಾರಾಷ್ಟ್ರದ ಸಂತರು ವಾದಿಸಿದ್ರು. ಕರ್ನಾಟಕದ ಅಂಜನಾದ್ರಿ ಬೆಟ್ಟವೇ ಹನುಮನ ಜನ್ಮಸ್ಥಳ. 90% ವಿದ್ವಾಂಸರು ಈ ವಿಚಾರವನ್ನು ಒಪ್ಪಿದ್ದಾರೆ. ಹೀಗಂತ ನಾಸಿಕ್ನಲ್ಲಿ TV9ಗೆ ಗೋವಿಂದಾನಂದ ಸ್ವಾಮೀಜಿ ಹೇಳಿದ್ದಾರೆ. ಕೊಪ್ಪಳದ ಕಿಷ್ಕಿಂಧೆಯ ಹನುಮನ ಜನ್ಮಸ್ಥಳ ಅಂತ ಗೋವಿಂದಾನಂದ ಸ್ವಾಮೀಜಿ ತಿಳಿಸಿದ್ದಾರೆ. ಆದರೆ ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿಯೇ ಧರ್ಮ ಸಂಸದ ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ನೀಡಲಾಗಿದೆ ಅಂತ ಹನುಮ ಜನ್ಮಭೂಮಿ ಟ್ರಸ್ಟ್ ಅಧ್ಯಕ್ಷರು ಆಗಿರೋ ಗೋವಿಂದಾನಂದ ಸ್ವಾಮೀಜಿ ಹೇಳಿದ್ದಾರೆ. ಕೊಪ್ಪಳದ ಕಿಷ್ಕಿಂಧೆಗೆ ಹನುಮನ ಜನ್ಮಸ್ಥಳ ಅಂತ ಗೋವಿಂದಾನಂದ ಸರಸ್ವತಿ ಧರ್ಮ ಸಂಸದ ಸಭೆಯಲ್ಲಿ ಚರ್ಚಿಸಿದ್ರು. ಅಲ್ಲದೆ ಮಹಾರಾಷ್ಟ್ರದ ನಾಸಿಕ್ನ ಅಂಜನಾದ್ರಿಯೇ ಹನುಮ ಹುಟ್ಟಿದ್ದು ಅಂತ ನಾಸಿಕ್ ಮೂಲದ ಸಾಧು ಸಂತರು ವಾದಿಸಿದ್ರು. ಧರ್ಮ ಸಂಸದ ಸಭೆ ವಾದ ವಿವಾದಕ್ಕೆ ಕಾರಣವಾಗಿದ್ದು ಸ್ವಾಮೀಜಿಗಳ ಪರಸ್ಪರ ವಾದ ಒಪ್ಪಿಕೊಳ್ಳದೆ ಬಿಸಿ ಬಿಸಿ ಚರ್ಚೆಯಲ್ಲಿ ತೊಡಗಿದ್ರು. ಹನುಮ ಜನ್ಮಸ್ಥಳ ವಿವಾದದ ವಿಚಾರದ ಬಗ್ಗೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯಿಸಿದ್ದಾರೆ. ಅಂಜನಾದ್ರಿ ಕಿಷ್ಕಿಂಧ ಪರ್ವತವೇ ಹನುಮ ಜನ್ಮಸ್ಥಳ. ಈ ಬಗ್ಗೆ ದಾಖಲೆಗಳು ಇವೆ, ಸಾಕಷ್ಟು ಇತಿಹಾಸ ಇದೆ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಅಂಜನಾದ್ರಿಯೇ ಹನುಮ ಜನ್ಮಸ್ಥಳ ಅನ್ನೋದು ಶತಸಿದ್ಧ. ಆದ್ರೆ ಆಂಧ್ರ, ಮಹಾರಾಷ್ಟ್ರದವರು ವಿವಾದ ಮಾಡುತ್ತಿದ್ದಾರೆ. ನಾಸಿಕ್ನಲ್ಲಿ ಕೆಲವರನ್ನ ಕರೆಸಿ ನಾಟಕ ಮಾಡಿದ್ದಾರೆ ಅಂತ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದು ಆಂಜನೇಯ ಜನ್ಮಸ್ಥಾನ. ಹನುಮ ಜನ್ಮಸ್ಥಳ ವಿವಾದದ ಬಗ್ಗೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕದ ವಿಜಯನಗರ ಜಿಲ್ಲೆಯ ಆನೆಗುಂದಿಯಲ್ಲಿ ಹನುಮನ ಜನ್ಮಸ್ಥಳ ಇದೆ. ಈ ಆಂಜನೇಯ ಜನ್ಮಸ್ಥಳ 100 ವರ್ಷದಿಂದ ನಡೆದು ಬಂದಿದೆ. ಆದರೆ ಈಗ ಕೆಲವರು ವಿವಾದ ಹುಟ್ಟು ಹಾಕುತ್ತಿದ್ದಾರೆ. ಆಂಧ್ರದವರು, ಮಹಾರಾಷ್ಟ್ರದ ನಾಸಿಕ್ನವರು ವಿವಾದ ಮಾಡುತ್ತಿದ್ದಾರೆ ಅಂತ ಪ್ರಮೋದ್ ಮುತಾಲಿಕ್ ಗರಂ ಆಗಿದ್ದಾರೆ. ಅದೊಂದು ನಾಟಕ ಮಾಡ್ತಾ ಇದ್ದಾರೆ, ಅದೇನು ಫೈನಲ್ ಅಲ್ಲ. ಪುರಾಣ
ಪುರಾಣ ಇತಿಹಾಸದಲ್ಲಿಯೇ ಅಂಜನಾದ್ರಿ ಬಗ್ಗೆ ಉಲ್ಲೇಖವಿದೆ ಅಂತ ಮುತಾಲಿಕ್ ತಿಳಿಸಿದ್ದಾರೆ. ಅಂಜನಾದ್ರಿ ಕಿಷ್ಕಿಂಧ ಪರ್ವತವೇ ಹನುಮ ಜನ್ಮಸ್ಥಳ. ಅಲ್ಲಿ ಮಾತುಂಗ ಪರ್ವತ ಇದೆ. ವಾಲಿ ಸುಗ್ರೀವ ಯುದ್ಧವಾದ ಸ್ಥಳವಿದೆ. ಪಂಪ ಸರೋವರವಿದೆ. ಸಾಕಷ್ಟು ರೀತಿಯ ಇತಿಹಾಸ ಕಿಷ್ಕಿಂಧೆಯಲ್ಲಿದೆ. ಶ್ರೀರಾಮ ಚಾತುರ್ಮಾಸ ಮಾಡಿದ ಜಾಗವಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದೆಲ್ಲವೂ ಇದೆ. ಕರ್ನಾಟಕದ ಅಂಜನಾದ್ರಿಗೆ ಹನುಮ ಜನ್ಮಸ್ಥಳ ಅನ್ನೋದು ಶತಸಿದ್ಧ. ಆಂಧ್ರದವರು ಈಗಾಗಲೇ ಪ್ರಯತ್ನಿಸಿ ವಿಫಲವಾಗಿದ್ದಾರೆ. ಈಗ ನಾಸಿಕ್ದವರು ವಿಫಲವಾಗುತ್ತಾರೆ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ನಾಸಿಕದ್ದು ಕೂಡ ವಿಫಲ ಆಗುತ್ತೆ. ಜ್ಞಾನವಾಪಿ ಮಸೀದಿ ಸರ್ವೆ ವಿಡಿಯೋದಲ್ಲಿ ಬಯಲಾದ ರಹಸ್ಯವೇನು? ಬೆಂಗಳೂರಿನಲ್ಲಿ ಮತ್ತೊಂದು ಫ್ಯಾಟ್ ಬರ್ನಿಂಗ್ ದುರಂತ ನಡೆದಿದ್ದು ಹೇಗೆ? ಮಂಗಳೂರಿನ ಮಳಲಿ ಮಸೀದಿ ಬಗ್ಗೆ ಹೇಗಿತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೇಶದಲ್ಲಿ ಭಾರಿ ಸದ್ದು ಮಾಡಿರೋ ಜ್ಞಾನವಾಪಿ ಮಸೀದಿ ಸರ್ವೆ ಬಗ್ಗೆ ಟಿವಿ9 ಸ್ಫೋಟಕ ಸತ್ಯ ಬಯಲು ಮಾಡಿದೆ. ಜ್ಞಾನವಾಪಿ ಮಸೀದಿಯ ಸರ್ವೆ ವಿಡಿಯೋ ಸೋರಿಕೆಯಾಗಿದ್ದು, ಜ್ಞಾನವಾಪಿ ಮಸೀದಿಯ ಒಳಗೆ ದೇಗುಲದ ಕುರುಹು ಪತ್ತೆಯಾಗಿದೆ. ಈ ಮೂಲಕ ಹಿಂದೂ ಅರ್ಜಿದಾರರ ವಾದಕ್ಕೆ ದೊಡ್ಡ ಸಾಕ್ಷ್ಯ ಸಿಕ್ಕಿದೆ. ಜ್ಞಾನವಾಪಿ ಮಸೀದಿಯಲ್ಲಿ ಶಿವಲಿಂಗ ಕಂಡುಬಂದಿದ್ದು, ಮಸೀದಿಯ ಉಜುಖಾನಾದಲ್ಲಿ ಶಿವಲಿಂಗ ಹಾಗೆ ಇದೆ. ಹೀಗಾಗಿ ಉಜುಖಾನಾದ ಮಧ್ಯೆ ಇರುವ ಶಿವಲಿಂಗವನ್ನ ಸರ್ವೆ ಅಧಿಕಾರಿಗಳು ಶುಚಿಗೊಳಿಸಿದ್ದಾರೆ. ಜ್ಞಾನವಾಪಿ ಮಸೀದಿಯ ಮತ್ತೊಂದು ಸ್ಫೋಟಕ ದೃಶ್ಯ ಲಾಕ್ ಆಗಿದ್ದು, ಶಿವಲಿಂಗದ ಕಡೆಗೆ ನಂದಿ ವಿಗ್ರಹ ಮುಖ ಮಾಡಿದೆ. ಮಸೀದಿಯ ಉಜುಖಾನ ಕಡೆಗೆ ನಂದಿ ನೋಟಿದ್ದು, ಮಸೀದಿ ಪಕ್ಕದಲ್ಲಿ ದೇವಸ್ಥಾನದಲ್ಲಿರೋ ನಂದಿ ವಿಗ್ರಹ ಪತ್ತೆಯಾಗಿದೆ. ಅಲ್ಲದೆ ಜ್ಞಾನವಾಪಿ ಮಸೀದಿಯಲ್ಲಿ ದೇವಾಲಯದ ಅವಶೇಷವಿದೆ. ಹಿಂದೂ ದೇಗುಲದ ಕೆತ್ತನೆ ಇರುವ ಕಂಬಗಳು ಗೋಡೆ ಪತ್ತೆಯಾಗಿವೆ. ಮಸೀದಿಯ ಪಶ್ಚಿಮ ಗೋಡೆಯಲ್ಲಿ ಧ್ವಂಸವಾದ ದೇಗುಲವಿದ್ದು, ಶೃಂಗಾರ ಗೌರಿ ದೇವಾಲಯ ಎಂದು ಹಿಂದೂಗಳು ವಾದ ಮಾಡುತ್ತಿದ್ದಾರೆ. ಜ್ಞಾನವಾಪಿ ಮಸೀದಿ ಸರ್ವೆ ಬಗ್ಗೆ ಸ್ಫೋಟಕ ವಿಡಿಯೋ ಬಯಲಾಗಿದೆ. ಮಸೀದಿಯ ಕೆಲ ಗೋಡೆಗಳಲ್ಲಿ ತ್ರಿಶೂಲ ಚಿಹ್ನೆ ಕೂಡ ಪತ್ತೆಯಾಗಿದೆ. ದೇಗುಲದ ಅವಶೇಷವಾಗಿರೋ ಗೋಡೆಗಳಲ್ಲಿ ತ್ರಿಶೂಲ ಕೆತ್ತನೆ ಇದ್ದು, ಶಿವಲಿಂಗ ಪತ್ತೆಯಾದ ಸ್ಥಳದಲ್ಲಿ ಕಳಸ ಕೂಡ ಸಿಕ್ಕಿದ್ಯಂತೆ. ದೇಗುಲದ ಚಾವಣಿ ಮೇಲಿರುವ ಕಳಸದಂತೆ ಕುರುಹು ಸಿಕ್ಕಿದ್ದು, ಕಳಶದಂತಿರುವ ಕುರುಹು ವಿಡಿಯೋ ಸರ್ವೆಯಲ್ಲಿ ಪತ್ತೆಯಾಗಿದೆ. ಮಂಗಳೂರಿನ ಮಳಲಿ ಮಸೀದಿ ಬಗ್ಗೆ ನ್ಯಾಯಾಲಯದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯಿತು. ವಿಎಚ್ಪಿ ಪರ ವಕೀಲರು ವಾದ ಮಂಡಿಸಿ ನವೀಕರಣ ಸಮಯದಲ್ಲಿ ದೇವಸ್ಥಾನದ ಮಾದರಿ ಸಿಕ್ಕಿದೆ, ಅಲ್ಲಿ ಸಿಕ್ಕಿರುವ ದೇಗುಲ ಮಾದರಿ ಫೋಟೋಗಳನ್ನ ನೀಡಲಾಗಿದೆ. ಇದೊಂದು ಜ್ಞಾನವಾಪಿ ಮಾದರಿ ಕೇಸ್, ಸತ್ಯಾಸತ್ಯತೆ ತಿಳಿಯಬೇಕು ಅಂತ ಮನವಿ ಮಾಡಿದ್ರು. ಅಲ್ಲದೆ ಜ್ಞಾನವಾಪಿ ಮಾದರಿಯಲ್ಲಿ ಮಸೀದಿ ಜಾಗದ ಸರ್ವೆ ನಡೆಯಬೇಕು. ಕೋರ್ಟ್ ಆಯುಕ್ತರ ನೇತೃತ್ವದಲ್ಲಿ ತಜ್ಞರ ಸಮಿತಿ ನೇಮಿಸಲು ಕೋರ್ಟ್ಗೆ ಮನವಿ ಮಾಡಿದ್ರು. ಮಳಲಿ ಮಸೀದಿ ಬಗ್ಗೆ ವಿಎಚ್ಪಿ ಪರ ವಕೀಲರ ವಾದಕ್ಕೆ ಮಸೀದಿ ಕಮಿಟಿ ವಕೀಲರು ಆಕ್ಷೇಪಿಸಿದ್ರು. ಮಸೀದಿಗೆ 700 ವರ್ಷಗಳ ಇತಿಹಾಸವಿದೆ, ಅದು ಸರ್ಕಾರಿ ಜಾಗ, ಇಲ್ಲಿ ಯಾವ ದೇವಸ್ಥಾನ ಇತ್ತು ಅಂತ ಸಾಕ್ಷ್ಯಗಳನ್ನ ಒದಗಿಸಲಿ. ಹಲವು ವರ್ಷಗಳಿಂದ ಮುಸ್ಲಿಮರು ಧಾರ್ಮಿಕ ಕ್ರಿಯೆ ಮಾಡುತ್ತಿದ್ದಾರೆ. ಕೋರ್ಟ್ ವಿಎಚ್ಪಿಯ ಅರ್ಜಿ ವಜಾಗೊಳಿಸಿ ಮಳಲಿ ಮಸೀದಿ ನವೀಕರಣಕ್ಕೆ ಅನುಮತಿ ನೀಡುವಂತೆ ಪ್ರತಿವಾದ ಮಾಡಿದ್ರು.